ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದೀವಿ. ಇವಾಗ ಎಲ್ಲೋಗೋದು ಗೊತ್ತಾಗ್ತಲ್ಲ, ನಾವು ಎಲ್ಲೋಗೋದು. ಓಡಕ್ಕಾಗಲ್ಲ. ಈಗ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೈಸ್. ಔಟ್ಫಿಟ್ ರೀ. ಕಾರಲ್ಲೇ ಇದೆ ಮೈಕ್. ಇಲ್ಲಿ ಊಟ ಚೆನ್ನಾಗಿ ಸಿಗ್ತಲ್ಲ, ಹೋಟ್ಲಿ ಒಳ್ಳೆ ಸಿಗ್ತಲ್ಲ, ನಮ್ಗೆ ಸೆಟ್ ಆಗ್ತಲ್ಲ. ಅದಕ್ಕೆ ಚಿಕನ್ ಬಿ ಸಿಗ್ತಿದೆ, ಅವ್ರು ಬಂದಿದ್ದೀವಿ ತಿನ್ನಕ್. ನೋಡ್ಬೇಕಿಲ್ಲಿ ಏನ್ ಸಿಗುತ್ತೆ ಅಂತ. ಬಜ್ಜಿ ಎಲ್ಲ ಇರುತ್ತೆ ಇಲ್ಲಿ. ಫೇಮಸ್ ಪೂರಿ ಅಂತ. ಫೇಮಸ್ ಪೂರಿ ಅಲ್ಲಿ ಡಾಮಿನೋಸ್ ಇದೆ. ಡಾಮಿನೋಸ್ ತಿನ್ನೋಣ ಅಂತ ಹೇಳ್ತಾ ಇದೀನಿ. ನಮ್ಮ ಬೆಳಗ್ಗೆ ಬೇಡ ಅಂತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇವಾಗ ಮತ್ತೆ ಒಂದು ವೆಜ್ ಹೋಟೆಲ್ ಬಂದಿದ್ದೀವಿ. ಆರ್ಡರ್ ಮಾಡಿದೀವಿ ಇವಾಗ ಮಸಾಲೆ ದೋಸೆ ಎಲ್ಲ. ನೋಡ್ಬೇಕು ಟೇಸ್ಟ್ ಹೇಗಿರುತ್ತೆ ಅಂತ. ಹಿಂಗೆ ಫೈನಲಿ ಒಂದು ವೆಜ್ ಹೋಟೆಲ್ ಸಿಗು. ಇವಾಗ ಚೆನ್ನಾಗಿದ್ರೆ ಸಾಕು. ಮಸಾಲೆ ಇಲ್ಲ. ನೋಡ್ದಾ ಪೂರಿಯಿಂದ ಆಚೆಗೆ ಬಂದೆ. ಇದಕ್ಕೆ ಮಸಾಲೆ ಇವಾಗೆಲ್ಲ ಆಯ್ತು. ಊಟ ತಿಂದಿದ್ದು ಟಿಫನ್ ತಿನ್ಕೊಂಡು ಇವಾಗ ಮಡಿಕೇರಿ ನೆಕ್ಸ್ಟ್. ಇವಾಗ ಮಡಿಕೇರಿಗೆ ಹೋಗ್ಬೇಕು. ಮಡಿಕೇರಿಯಿಂದ ಮಡಪಳೆ ಪೀಕ್ ಯಾವುದೋ ಇದೆ, ಗೊತ್ತಿಲ್ಲ ಹೆಸರು ಅವ್ರಿಗೆ. ಗಾಳಿಪಟ ಮೂವಿ ಪೀಕ್, ಮೌಂಟೇನ್ಸ್, ಆ ಪೀಕಿಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಸೊ ಇವಾಗ ಮಡಿಕೇರಿಗೆ ಹೋಗೋಣ. ಅಲ್ಲಿ ಹೋಗಿ ಸಿಗ್ತೀನಿ ಆನ್ ದ ವೇ. ಬಾಯ್. ಚಾಕ್ಲೇಟ್ ಡೈರಿ ಮಿಲ್ಕ್ ಮತ್ತೆ ಬಬಲ್ ಗಮ್ ತಗೋಣ. ಮತ್ತೆ ಬಬಲ್ ಗಮ್ ತಗೊಂಡಿದೀವಿ. 20 ಬಬಲ್ ಗಮ್ ತಗೊಂಡಿದೀವಿ. ನಾವು ಇನ್ನು 30 ಕಿಲೋಮೀಟರ್. ಇಲ್ಲಿಂದ 30 ಕಿಲೋಮೀಟರ್. ಮಳೆ ಮತ್ತೆ ಮಳೆ ಹೊಸದ ಐತಿ. ಮಳೆ ಬಂದ್ರೆ ಹೋಗಕ್ಕಾಗಲ್ಲ. ನಾವು ನಮ್ಗೆ ವೈಪರ್ ರೊಕ್ಕ ಆಗ್ತಲ್ಲ. ಜಾಗ್ರತೆ ಹೋಗಕ್ಕಾಗಲ್ಲ. ಹಿಂಗ್ ಹೋಗ್ತೀಯ? ಗೇಮ್ಸ್ ಏನು ಇಲ್ವಂತಿಲ್ಲಿ. ಇಂಡೋರ್ ಗೇಮ್ಸ್ ಏನಿಲ್ಲ. ಪೂಲು ಒಂದು ವಾಲಿಬಾಲ್ ಆಡ್ಬೋದು ಅಷ್ಟೇ. ಈ ಚಳಿಲ ಹೆಂಗ್ ಪೂಲ್ ಆಡ್ತೀಯಾ? ಏನು ಸಾಕಾಯ್ತಲ್ಲ ಅದು. ಏನಂದು ಕಾಫಿ ಬೀಜ ಇಷ್ಟೆಲ್ಲ ಇಲ್ಲ. ಅದಿನ್ನು ಕಾಯಿ ಕಾಯಿ ನಿಂಗೆ 2 ಹಾಕ್ತಾರೆ. ನನಗೆ 2 ಹಾಕಲ್ಲ ಚರಣ್. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಗೈಸ್, ಇದು ಮುಂಚೆದು ಏನೋ ಇತ್ತು, ಅದನ್ನ ಕಟ್ ಮಾಡಿದೀನಿ. ಇದನ್ನ ಮಾತ್ರ ಹಾಕ್ತೀನಿ. ಅದೇನಂತ ಹೇಳಲ್ಲ. ಒಟ್ನಲ್ಲಿ ಕಟ್ ಮಾಡಿದೀನಿ. ಅದು ಮತ್ತೆ ಏನೋ ಹೇಳಿದ್ದಾಳೆ. ಇವಾಗ ನಮ್ಮ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ಬಾಸ್ಕೆಟ್ಬಾಲ್ ಇದೆ ಇಲ್ಲಿ. ಚರಣ್, ಬಾಸ್ಕೆಟ್ಬಾಲ್ ಇದೆ ಇಲ್ಲಿ. ಕೋರ್ಟು ಅದೇ. ಬಾಲ್ ಆಡಕ್ಕಾಗಲ್ಲ. ಪೂಲ್ ಇದೆ ನೋಡು, ಪೂಲ್ ಆಡ್ಬೋದು. ವಾಲಿಬಾಲ್ ಇದೆ. ಇವಾಗ ನಾವು ಸ್ನೂಕರ್ ಆಡ್ತಾ ಇದೀವಿ. ಹಂಗಲ್ಲ ಇಟ್ಕೊಳೋದು.
ಇವಾಗ ನಾನು ಆಡ್ತೀನಿ ಹೊಡಿದೆ ನಿನ್ನೆ ನೀನು ಅದು ಒಳಗೆ ನೀಟಾಗ ಯಾವ್ದು ಕಡಿಮೆ ಯಾವ್ದಕ್ಕೆ ಬೇಕಾದ್ರೆ ಹೋಗಿ ನೀನ್ ಆಡು ಏನಕ್ಕೆ ಈ ಮಳೆ ವಾಲಿಬಾಲ್ ಆಡ್ತಾವ್ರೆ ಬಾಸ್ಕೆಟ್ ಬಾಲ್ ಕೊಡು ಬಾಸ್ಕೆಟ್ ಬಾಲ್ ಹಾಕ ಸ್ಟೀಲ್ ಹಾಕ್ಬಿಡೋರ ಟೌನ್ ಅಂತ ಆಯ್ತಲ್ಲ ಆಯ್ತು ಇವಾಗ ರೂಮಿಗೆ ಹೋಗ್ತಾ ಇದೀವಿ ನಾವು ನನ್ನ ಮುಖ ಈಗ ಕೂದಂಗಿದೆ ಒಳ್ಳೆ ಸ್ವಲ್ಪ ಆಟಾಡ್ಕೊಂಡು ಇವಾಗ ನಾವು ರೂಮಿಗೆ ಎಂಟ್ರ್ ಆಗ್ತಾ ಇದ್ದೀವಿ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ ನಾರ್ಮಲ್ ಡ್ರೆಸ್ ಹಾಕೊಂಡಿದ್ದೀನಿ ಹಾಗಾಗಿ ಬಾ ಇವಾಗ ಊಟ ತಿನ್ನಕ್ಕೆ ಹೋಗೋಣ ಯಾವುದು ಇದು ಇದೆ ಇದೆ ಇದು ಅಲ್ಲಿಗೆಲ್ಲ ಝೂಮ್ ಮಾಡು ಇಲ್ಲಿ ಇಲ್ಲಿ ಇದೆ 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 ಹುಳ ಇದೆ ಹುಳ ಇಡ್ಕೊಂಡು ಬಿಡದೆ ಚೆನ್ನಾಗಿದೆ ಸಿಂಪಲ್ ಆಗಿ ನೋಡಿ ಚೆನ್ನಾಗಿದೆ ಕಕ್ಕ ರೈಡ್ ಇದೆಯಾ ಅವ್ರ ರೈಡ್ ಕರ್ಕೊಂಡು ಹೋಗ್ತಾರ ಇವಾಗ ಟಿಫನ್ ಲಂಚ್ ತಿನ್ನಕ್ ಹೋಗ್ತಾ ಇದೀವಿ ಟಿಫನ್ ಡ್ರೆಸ್ ಮಾಡ್ಕೊಂಡು ನಾನು ಆಟ ಆಡ್ಬೇಕು ಅಂತ ಕಂಫರ್ಟೇಬಲ್ ಡ್ರೆಸ್ ಹಾಕೊಂಡಿದ್ದೀನಿ ಆಮೇಲೆ ಇದು ಸ್ಟಾರ್ ಫ್ರೂಟ್ ಮೈ ಫೇವರಿಟ್ ನೋಡ ಇಟ್ಕೊಂಡಾ ಕಟ್ ಮಾಡ್ಸ್ಕೊಂತೀನಿ ನಾನು ಬಾ ಆಕ್ಚುಲಿ ಜಾಸ್ತಿ ಮಳೆ ಬರ್ತದೆ ಮಳೆ ಬರೋ ಟೈಮಲ್ಲಿ ಕಂಟ್ರಾಕ್ಟರ್ ಬಂದಿದ್ದೀವಿ ಆಕ್ಚುಲಿ ಆ ಟೈಮ್ ಬಂದಿದ್ದೀವಿ ವೆದರ್ ಚೆನ್ನಾಗಿದೆ ಇದಲ್ಲ ಇಲ್ಲಿ ಆ ಹುಳ ಚಿಕ್ಕ ಚಿಕ್ಕ ಹುಳಗಳು ಎಷ್ಟು ಸೌಂಡ್ ಮಾಡ್ತಿದೆ ಇರಿಟೇಟ್ ಆಗ್ತಿದೆ ನನಗೆ ನನಗೆ ಯಾವಾಗ ವಾಲಿಬಾಲ್ ಆಡಿ ಕೈ ನೋವು ಬಂದ್ಬಿಡ್ತು ಎಷ್ಟೊಂದು ದಿನ ಆದ್ಮೇಲೆ ಆಡಿದ್ದು ನಿಮ್ದು ಚೆನ್ನಾಗಿದೆ ಫೋಟೋಸ್ ಶೂಟ್ ಮಾಡಕ್ಕೆ ಆಮೇಲೆ ಪುನಿ ಪಿಜ್ಜಾ ಮಾಡೋ ಬನ್ನಿ ಪಿಜ್ಜಾ ಇಲ್ಲ ಆದ್ರೆ ಅದೇ ಇದು ಫೈರ್ ಕ್ಯಾಂಪ್ ಮಳೆ ಬಂದ್ರೆ ಇವಾಗ ಊಟ ತಿಂದು ಸ್ಟಾರ್ ಫ್ರೂಟ್ ಕಟ್ ಮಾಡ್ತಾವಳೆ ಅಂದ್ರೆ ನ್ಯಾಚುರಲ್ ಕಿತ್ಕೊಂಡು ಉಪ್ಪು ಖಾರ ಹಾಸ್ಕೊಂಡು ತಿನ್ನೋದ್ರ ಮಜಾ ಕಾಯಿ ಇದು ನನಗೆ ಕಾಯಿ ನನಗೆ ಇಷ್ಟ ತಿನ್ನೋದಕ್ಕೆ ಇವಾಗ ಊಟ ಎಲ್ಲ ಮಾಡಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಕುತ್ಕೊಂಡಿದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ.
ಪಕ್ಕ ಹೋಗಲ್ಲ. ಏನು ಹೊಡಿತೀಯಲ್ಲ? ಏನು ಹಿಡಿಸಿದ್ರು? ಯಾವ್ದು ಹೊಡೆಯಕ್ಕೆ ಹೋಗಿ ಯಾವ್ದು ಹೊಡಿತೀಯ? ಆಗ ಬರಲ್ಲ. ಹೊಡ್ದ ನಂಗೆ. ನಾನು ಹೊಡ್ಕೊಂಡೆ ಬಿಡು. ಯಾರು ಹೊಡಿತಾ ಇರೋದು? ಟೀಮ್ ಜನ ಎಲ್ಲ ಯಾವಾಗ ಬಿಡೋದು? ಎರಡು ಹೋಯ್ತು. ನಾನು ಇಲ್ಲಿಡಿ ಎತ್ಕೊಳ್ಬಿಡ್ಲ ಅಲ್ಲೆಲ್ಲ ಕೈ ಇಟ್ಕೊಂಡು ಬಿಡಿ. ಬಿಡ ಹೊಡ್ಕೊ ಎಲ್ಲಿ ಇಟ್ಕೊಂಡ್ರು ಹೊಡೆಯಲ್ಲ ಕೈಯಲ್ಲಿ ಇಟ್ಕೊಂಡು ನೋಡೋ ಗೊತ್ತಾಗಲ್ಲ. ಇದನ್ನ ಹೆಂಗ್ ಹಾಕ್ಬೇಕಂದ್ರೆ ನೀನು ಈ ವಿಡಿಯೋ ಇದು ಮಮ್ಮಿನ ನಿಂದು ಹೋಗ್ತಿತ್ತದು. ನಮಗೆ ಬೋರ್ ಆಗ್ತದೆ ರೆಸಾರ್ಟಲ್ಲಿ. ನಾವೇನು ಮಾಡೋಕ್ಕೆ ಗೊತ್ತಾಗ್ತಲ್ಲ. ಇಲ್ಲಿ ಆಚೆ ಹೋಗಿಲ್ಲ. ಇಲ್ಲಿ ಇವ್ರು ಹೇಳಿದ್ದಾರೆ 6 o'clock ಮೇಲೆ ಆಚೆ ಹೋಗ್ಬಾರ್ದು. ಆನೆಗಳು ಬರುತ್ತಂತೆ. ಆನೆಗಳಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಗೈಸ್ ನೋಡಕ್ಕೆ. ಒಂದು ಬಂದಿಲ್ಲ. ನಾವು ಇದಕ್ಕೆ ಹೋದಾಗೂ ಆನೆ ನೋಡಿಲ್ಲ, ನಾವು ಜಿಂಕೆ ಬೇರೆ ನೋಡಿಲ್ಲ, ಮತ್ತೆ ಕಾಡಲ್ಲಿ ನೋಡಿದ್ವಿ. ಹೌದು. ಸೊ ಇವಾಗ ಕಿಚನ್ ಹತ್ರ ಹೋಗ್ತಾ ಇದೀವಿ. ಇಂಡೋರ್ ಗೇಮ್ಸ್ ಎಲ್ಲ ಆಡಿ ಇಂಡೋರ್ ಗೇಮ್ಸ್ ಎಲ್ಲ ಆಡಿದ್ರಿ, ಫುಲ್ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಇಷ್ಟೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೇವೆ, ಮಾತಾಡ್ಕೊಂಡಿದ್ರಿ, ಫ್ಯಾಮಿಲಿ ಟೈಮ್ ಮಲ್ಕೊಂಡಿದ್ರಿ, ಏನು ಮಾಡ್ತಾ ಇದೀವಿ. ಅದೇ ಫೋನ್ ಟೈಮ್ಸ್ ಮಾಡ್ತಾ ಇದ್ರಿ. ಆಮೇಲೆ ಬಟ್ ಈ ಸೌಂಡ್ ಮಾತ್ರ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಸೌಂಡ್ ಎಷ್ಟು ಜೋರಾಗಿ ಬರ್ತದೆ ಗೊತ್ತಿಲ್ಲ, ಕೇಳಿಸ್ತಾ ಇದೆಯಲ್ವ ಅಂತ. ಬಟ್ ಪ್ರಾಬಬ್ಲಿ ಸಾಯಂಕಾಲ ಇಲ್ಲಿ ಪಿಜ್ಜಾ ಎಲ್ಲ ಇರ್ಬೋದು ಅಂತ ಅನ್ಸುತ್ತೆ ನನಗೆ. ಫೇರ್ ಕ್ಯಾಂಪ್ ಇದೆ, ಹಾಕ್ಸೋಣ ನೈಟು. ನೈಟ್ ಬೇಕೇ ಬೇಕು, ನಮಗೆ ಚಳಿ ಆಗ್ಬಿಡುತ್ತೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟ್ರಾಂಗ್ ಕಾಫಿ ರೂಮ್ ಖಾಲಿ ಆಗ್ತಿದೆ ನೋಡು. ಅಲ್ಲಿ ಆ ರೂಮು ರೆಡಿ ಮಾಡ್ತಾರೆ ಅವರು. ಹೌದಾ? ಆ್ಯಕ್ಚುಲಿ ವಿ ಕ್ಯಾನ್ ಯೂಸ್ ದಿಸ್ ಅಂಬ್ರೆಲಾ. ದೀದಿ बुला क्यों? कॉफी बनाया है। हाँ बुला मम्मी बनाना। ಹೆಂಗ್ ಕರೀತ ನೋಡೋದು. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ಬೋದು, ಬಟ್ ಡೌಟೇ ನನಗೆ ಯಾಕೋ ಫುಲ್ ಎಂದೋಗಿದೆ. ನೋಡೋಣ, ಹಾಕೋಕ್ಕಾದರೆ ಹಾಕ್ಬೋದು ಅಷ್ಟೇ. ದಿಸ್ ಇಸ್ ದ ರೆಸಾರ್ಟ್. ರೆಸಾರ್ಟ್ ಇಸ್ ನೈಸ್, ಫುಲ್ ನೇಚರ್. ನಾನು ಒಂದು ವಿಡಿಯೋ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆದು ಎಡಿಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ನೆಟ್ಟೇ ನೆಟ್ವರ್ಕೇ ಸಿಗ್ತಾಯಿಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ವೈಫೈ ಸಿಗುತ್ತೆ, ಅದಕ್ಕೆ ವೈಫೈಯಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಲೇಟ್ ಆಗ್ತದೆ ವೈಫೈ ಕೂಡ ಅಪ್ಲೋಡ್ ಮಾಡೋದಕ್ಕೆ. ಇವಾಗ ಈ ವ್ಲಾಗ್ ನೋಡ್ತಾ ಇರೋದು ಆ ವ್ಲಾಗ್ ನೋಡಿದ್ರೆ ಹೋಗಿ ನೋಡ್ಕೊಂಡ್ಬಿಡಿ ಫಸ್ಟ್. ಆಮೇಲೆ ಇದು ಅದು ಫಸ್ಟ್ ಡೇ, ಇದು ಸೆಕೆಂಡ್ ಡೇ. ಓಕೆ, ನಾವು ಬಂದಿದ್ದ ಟೈಮ್ ಸರಿ ಇಲ್ವೋ, ನಾವು ಕರೆಕ್ಟ್ ಟೈಮಿಗೆ ಬಂದಿಲ್ವೋ, ಐ ಡೋಂಟ್ ನೋ. ಇವಾಗ ನಾಳೆ ನಾವು ಪ್ಲ್ಯಾನ್ ಮಾಡಿದ್ದೆಲ್ಲ ಕ್ಯಾನ್ಸಲ್. ಆಲ್ ಪ್ಲ್ಯಾನ್ಸ್ ಆರ್ ಗೆಟಿಂಗ್ ಕ್ಯಾನ್ಸಲ್ಡ್. ನಾಳೆ ಯಾಕೆ ನಾವು ಬಂದಿದ್ದೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಬಟ್ ನಾಳೆ ದೇವಸ್ಥಾನಕ್ಕೆ ಹೋಗ್ತಾಯಿಲ್ಲ ಬಿಕಾಸ್ ಸಮನ್ ಪಾಸ್ಡ್ ಅವೇ. ಸೊ
ನಾವು ನಾಳೆ ಬೆಳಗ್ಗೆನೇ ಹೋಗ್ಬೇಕಾಗುತ್ತೆ. ಬೆಳಗ್ಗೆನೇ 6 ಗಂಟೆಗೆ ಇಲ್ಲಿ ಬಿಡಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಾವು ನಾಳೆ. ಸೊ ಯಾ ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಇವಾಗ ಬೋರ್ ಆಗ್ತದೆ. ನಾನು ದೇವಸ್ಥಾನ ಅಟ್ಲೀಸ್ಟ್ ಇವತ್ತು ನೈಟ್ ಇವಾಗ ಹೋಗೋಣ ಅಂದ್ಕೊಂಡೆ, ಬಟ್ ಕತ್ಲಾಗ ಹೋಗಿದೆ ಆಲ್ರೆಡಿ. ವೈಫರ್ ಇಲ್ಲ, ಮಳೆ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೋಗ್ತಾಯಿಲ್ಲ ಇವಾಗ. ನಾಳೆ ಬೆಳಗ್ಗೆ ಹೋಗೋಣ ಅಂತ ಇವಾಗ ಹೋಗಿದ್ದೆ. ಅಟ್ಲೀಸ್ಟ್ ನಾಳೆ ಕಾಲೇಜ್ ಆದರೂ ಹೋಗ್ಬೋದಿತ್ತು ನಾನು. ಹಚ್ಚಿ ಫುಲ್ ಕತ್ಲು. ಇವಾಗ ಇಷ್ಟೊತ್ತು ನಾವು ಕರೆಂಟ್ ಹೋಗಿಲ್ಲ, ಇಲ್ಲಿರೋದೇ ಎಷ್ಟು ಲೈಟ್ಸ್ ಕಾಣಿಸ್ತಾನೆ ಇಲ್ಲ ನನಗೆ ಮುಂದೆ. ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾಯಿದ್ದೀವಿ. ಇಷ್ಟೊತ್ತು ಗೇಮ್ ಆಡ್ತಾಯಿದ್ವಿ ಹೊರಗಡೆ ಎಲ್ಲ. ಫುಲ್ ಟೈಮ್ ಪಾಸ್ ಮಾಡ್ತಾಯಿದ್ವಿ ಇಷ್ಟೊತ್ತು. ಫುಲ್ ಇಂಪೋಸ್ಟರ್ ಗೇಮ್ ಆಡ್ತಾಯಿದ್ವಿ. ಫುಲ್ ಫ್ಯಾಮಿಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ, ಮಾತಾಡ್ಕೊಂಡು. ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಈಟ್. ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಬ್ಯಾಂಗ್ಳೂರ್, ವಿಲ್ ಗೋ ಬ್ಯಾಂಗ್ಳೂರ್ ಅಷ್ಟೇ. ಚಡ್ಡಿ ಹಾಕೊಂಡಿದ್ದೀನಿ, ಶಾರ್ಟ್ಸ್ ಹಾಕೊಂಡಿದ್ದೀನಿ. ದಟ್ಸ್ ಕಾಲ್ಡ್ ಶಾರ್ಟ್ಸ್, ನಾಟ್ ಚಡ್ಡಿ. ಇವಾಗ ಊಟ ಎಲ್ಲ ಆಯಿತು. ನಾವು ಬೆಳಗ್ಗೆ ಎದ್ದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ಚಕ್ಔಟ್ ಆಗ್ತಾಯಿದ್ದೀವಿ. ಸೊ ಯಾ ಲೆಟ್ಸ್ ಗೋ. ಇವಾಗ ಟೈಮು 10 o'clock ಆಗಿದೆ. ಸೊ ಇವಾಗ ಚಕ್ಔಟ್ ಆಗ್ತೀವಿ. ಲೆಟ್ಸ್ ಗೋ, ಸಿ ಯು, ಬೈ. ಇವಾಗ ಅರ್ಧ ಟ್ರಾವೆಲ್ ಆಗಿದೆ, ಅರ್ಧಕ್ಕೆ ಬಂದಿದ್ದೀವಿ. ಇವಾಗ ಮೈಸೂರು ಹತ್ರ ಇದ್ದೀವಿ. ಇವಾಗ ಆನ್ ದ ವೇ ಹೋಗ್ತಾಯಿದ್ದೀವಿ. ನನ್ನ ಕಾಲಿಂಗ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ಮಲ್ಕೊಂಬಿಟ್ಟಿದ್ದೀನಿ. ಸದ್ಯ ಮಳೆಯಾದರೂ ಬರ್ತಾಯಿಲ್ಲ. ಸೊ ಆರಾಮಾಗಿ ಸೇಫಾಗಿ ಮನೆಗೆ ಹೋಗಿ ರೀಚ್ ಆದಮೇಲೆ ಅಲ್ಲಿ ಟಾಕ್ ಟು ಯು ಗೈಸ್. ಬಾಯ್. ಗೈಸ್ ಇವಾಗ ಟೈಮು 2 o'clock ಸಮಥಿಂಗ್ ಆಗಿದೆ. ಇವಾಗ ಬಂದೆ ಬೆಂಗಳೂರು 2 AM. ಇವಾಗ ಬಂದು ಮನೆಗೆ ರೀಚ್ ಆಗಿದ್ದೀವಿ. ಫುಲ್ ನಿದ್ದೆ ಬರ್ತದೆ ನನಗೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಕಾಲೇಜ್ ಬೇರೆ ಹೋಗಬೇಕು. ಸೊ ಯಾ ದಿಸ್ ಟ್ರಿಪ್ ಕೈಂಡ್ ಆಫ್ ವಾಸ್ ಫುಲ್ ಫ್ಲಾಪ್ ಟ್ರಿಪ್ ಥರ. ನಾವು ಅಂದ್ಕೊಂಡಿದ್ದೆ ಏನೋ ಆಗಿದ್ದೆ ಏನೋ. ನಾವು ಮಡಿಕೇರಿಗೆ ಹೋಗೋಕ್ಕಾಗಿಲ್ಲ. ನಾವು ಗೋಣಿಕೊಪ್ಪ ಅಂತ ಪ್ಲೇಸಲ್ಲಿ ಇದ್ದಿದ್ದು. ನಾವು ಅಲ್ಲೇ ಸ್ಟೇ ಆಗಬೇಕಾಗಿತ್ತು 2 days ಕೂಡ. ನಾವು ಆ್ಯಕ್ಚುಲಿ ಮಡಿಕೇರಿಗೆ ಹೋಗಿ ಮಡಿಕೇರಿಯಲ್ಲೇ ಪ್ಲೇಸಸ್ಸೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಮತ್ತು ಕೂರ್ಗಲ್ಲೆಲ್ಲ ಇದು ಮಾಡಿ ಎಕ್ಸ್ಪ್ಲೋರ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಮೇನ್ ಬರಬೇಕಂತ ಅಂದ್ಕೊಂಡಿದ್ದು. ಬಟ್ ಹೋಗಿ ನಾವು ಮಡಿಕೇರಿಗೆ ಹೋಗೋಕ್ಕಾಗಿಲ್ಲ. ವೈಪರ್ ಕಾರ್ದು ಇದಾಯಿತು ಅಂತ. ಆಮೇಲೆ ಗೋಣಿಕೊಪ್ಪ ಅಲ್ಲೇ ಇದ್ದು, ಆಮೇಲೆ ಅಲ್ಲಿಂದನೇ ಮತ್ತೆ ನೆಕ್ಸ್ಟ್ ಡೇನೂ ಕೂರ್ಗ್ ಹೋಗೋಕೆ ಟ್ರೈ ಮಾಡಿದ್ವಿ. ಅಲ್ಲೂ ಕೂರ್ಗ್ ಹೋಗೋಕ್ಕಾಗಿಲ್ಲ, ಫುಲ್ ಮಳೆ ಇತ್ತು ಅದಕ್ಕೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಥರ ಇನ್ಸಿಡೆಂಟ್ ಆಯಿತು. ದಟ್ ಮೈ ಫಾದರ್ಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಸೊ ವಿ ಹ್ಯಾಡ್ ಟು ಕಮ್ ಬ್ಯಾಕ್ ಸೂನ್. ಸೊ ವಿ ಕೇಮ್ ಆ್ಯಂಡ್ ದೆನ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಹಚ್ಚಿ ನೆಕ್ಸ್ಟ್ ಯಾವಾಗತ್ತೂ ದೇವಸ್ಥಾನಕ್ಕೆ ಹೋಗೋಲ್ಲ. ಸೊ ಇವಾಗ ಬಂದಿದ್ದು ಮಾಡ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಕಾಲೇಜಿಗೆ ಹೋಗ್ಬೇಕು, ನಾನು ರೆಡಿ ಆಗಬೇಕು. ಸೊ ಬೇಗ ಮಾಡ್ಕೊತೀನಿ. ಸಿ ಯು ಆಲ್ ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್, ಬಾಯ್.